ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಈ ವ್ಲಾಗ್ನ. ಯಾಕಂದರೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿದ್ದೆ ಇದನ್ನು. ತುಂಬ ಚೆನ್ನಾಗಿ ವ್ಯೂಸ್ ಕೂಡ ಹೋಗಿದೆ ಆ್ಯಂಡ್ ನಿಮ್ಮ ಕಡೆಯಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆಲ್ಮೋಸ್ಟ್ ತುಂಬ ಜನ ಕ್ವಶನ್ಸ್ ಕೇಳಿದ್ದೀರಾ, ಏನೇನು ಹಾಕಿದ್ದೀರಾ ಲಾಂಗ್ ಫಾರ್ಮೇಟ್ ವಿಡಿಯೋನ ಮಾಡಿ ಅಂತ ಎಲ್ಲ ಹೇಳಿ. ಹಾಗಾಗಿ ನಾನು ಇವತ್ತು ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಕಮೆಂಟ್ ಕೂಡ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಇಲ್ಲಿ ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಅರಳನ್ನು ಮುರಿತಾ ಇದ್ದಾರೆ. ಅಂದರೆ ಒಂದೇ ಸರಿ ಬರೋದಿಲ್ಲ, ಎಲ್ಲ ಅರಳುಗಳು ಒಂದೇ ಸರಿ ಬರೋದಿಲ್ಲ. ಇದು ಒಂದೇ ದಿನದಲ್ಲೇ ಆಗೋಂಥ ಪ್ರೋಸೆಸ್ ಅಲ್ಲ. ಬಲ್ತಿರೋ ಅರಳು ಅಂದರೆ ಗೊತ್ತಾಗುತ್ತೆ, ಅದು ಬೀಜ ಗಟ್ಟಿ ಬರುತ್ತೆ ಮತ್ತು ಒಂದು ಸ್ವಲ್ಪ ಒಣಗಿರುತ್ತೆ, ಸ್ವಲ್ಪ ಗಟ್ಟಿ ದಪ್ಪ ಅನಿಸುತ್ತೆ. ಆ ಥರದನ್ನು ನೋಡಿ ನೋಡಿ ಮುರ್ಕೋಬೇಕು. ಎಳೆದನ್ನು ಹಾಕಬಾರ್ದು. ಎಳೆದನ್ನು ಹಾಕಿ ಬೇಯಿಸಿದ್ರೆ ಎಣ್ಣೆನ ಸ್ವಲ್ಪ ಸ್ಮೆಲ್ ಬರೋ ಅಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ಯಾವುದು ಚೆನ್ನಾಗಿ ಬಲ್ತಿದೆ ಅಂತ ಗೊತ್ತಾಗುತ್ತೆ ನೋಡಿ, ಅದನ್ನು ನೋಡಿ ಮುರಿದು ಇಟ್ಕೋಬೇಕು. ಈಗ ನಾವು ಮುರಿತಾ ಇರೋದು ಬಂದು ಒಂದು 4ನೇ ಸರಿ ಬಂದಿರೋ ಅಂಥ ಅಳ್ಳು ಇದು. ಫಸ್ಟು ಒಂದು 2-3 ಸತಿ ಏನು ಅಳ್ಳು ಬಂದಿರೋದನ್ನು ಮುರಿದಿರ್ತೀವಿ, ಅದನ್ನೆಲ್ಲ ನೀಟಾಗಿ ಬಡ್ದು ಎಲ್ಲದನ್ನು ಎತ್ತಿಟ್ಕೊಂಡಿರ್ತೀವಿ. ಇದು 4ನೇ ಸರಿ ಬಂದಿರೋ ಅಂಥದ್ದು. ತಂದ ತಕ್ಷಣವೇ ಇದು ಗ್ರೀನ್ ಕಲರ್ ಇರುತ್ತಲ್ಲ, ಆವಾಗಲೇ ಕಡ್ಡಿಯಿಂದ ಎಲ್ಲದನ್ನು ಒಂದೊಂದನ್ನು ಸಪ್ರೇಟಾಗಿ ಬಿಡಿಸಿ ಒಣಗಿಸ್ಬೇಕು. ನೋಡಿ ಈ ಥರ ಒಣಗಬೇಕು. ಅದು ಫುಲ್ ಗ್ರೀನ್ ಇರುತ್ತಲ್ವ, ಇದು ಒಣಗಿ ಈ ಥರ ಬರಬೇಕು. ಹಾಗೆಯೇ ಇದನ್ನು ಕೈಯಲ್ಲಿ ಮುಟ್ಟೋಕೋದ್ರೆ ಚುಚ್ಕೊಳ್ಳುತ್ತೆ. ಚೆನ್ನಾಗಿ ಒಣಗಿದ್ರೆ ನೋಡಿ, ಆದಷ್ಟು ಅಲ್ಲಿ ಒಣಗಿನೇ ಕೆಲವು ಸಿಡ್ದಿರುತ್ತೆ, ಅಂದರೆ ಓಪನ್ ಆಗಿಬಿಟ್ಟಿರುತ್ತೆ. ಇವಾಗ ಒಂದು ಬ್ಯಾಚು ಕ್ಲೀನ್ ಮಾಡ್ತಿದ್ದೀವಿ ಅರಳೆಲ್ಲದನ್ನು, ಇನ್ನೊಂದು ಬ್ಯಾಚು ಒಣಗ್ಸೋಕ್ಕೆ ಅಂತ ಹಾಕಿದ್ದೀವಿ. ಒಂದೇ ದಿನ ಎಲ್ಲದನ್ನು ಬಡಿಯೋಕ್ಕಾಗಲ್ಲ, ಯಾವ್ಯಾವುದು ಒಣಗಿರುತ್ತೆ ಅದನ್ನೆಲ್ಲ ಬಡ್ದು ಎತ್ತಿಟ್ಕೋಬೇಕು. ಇಲ್ಲಿ ನಮ್ಮ ಅಪ್ಪನೇ ನಮ್ಮ ಅಮ್ಮಗೆ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಅಮ್ಮಗೆ ಡಸ್ಟ್ ಅಲರ್ಜಿ ಬೇಗ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ತುಂಬ ಧೂಳಿರುತ್ತಲ್ವ, ಹಾಗಾಗಿ ಸ್ವಲ್ಪ ಧೂಳನ್ನ ಕ್ಲೀನ್ ಮಾಡಿಕೊಟ್ರೆ ಇನ್ನು ಮಿಕ್ಕಿದ್ದನ್ನೆಲ್ಲ ನೀಟಾಗಿ ಅಮ್ಮ ಕ್ಲೀನ್ ಮಾಡ್ಕೋತಾರೆ. ಇಷ್ಟು ಕ್ಲೀನ್ ಆದರೆ 80% ಅರಳು ಕ್ಲೀನ್ ಆದಂಗೆ. ಅದರೊಳಗಡೆ ಒಂದೊಂದು ನೋಡಿ, ಅದು ಸಿಪ್ಪೆ ಬಡಿಯುವಾಗ ಮಿಸ್ಸಾಗಿ ಬಂದಿರುತ್ತೆ, ಅದನ್ನು ಮತ್ತೆ ತೊಗೊಂಡು ಬಡ್ದು ಮತ್ತೆ ಕ್ಲೀನ್ ಮಾಡಿ ಹಾಕೋಬೇಕು. ನೋಡಿ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಇದು ಒಂದು 60 kg ಅರಳನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಮಿಲ್ಲಿಗೆ ಹೋಗ್ತಾಯಿದ್ದೀವಿ. ಹಾಗೆಯೇ ತುಂಬ ಕಮೆಂಟ್ಗಳು ಬಂದಿತ್ತು, ನಮ್ಮಮ್ಮ ಮಾಡ್ತಾಯಿದ್ರು, ಅಜ್ಜಿ ಊರಲ್ಲಿ ಮಾಡ್ತಾಯಿದ್ರು, ಹಾಗೆಯೇ ಕಲ್ಲಲ್ಲಿ ಅರಿತಾಯಿದ್ರು, ಬಿಸಿ ಮಾಡ್ಕೊಬಿಟ್ಟು ಕಲ್ಲಲ್ಲಿ ಅರಿತಾಯಿದ್ರು ಅಂತ ಎಲ್ಲ ಹೇಳಿ. ಹೌದು, ನಮ್ಮ ಅಪ್ಪನೂ ಹೇಳ್ತಾಯಿದ್ರು, ನಮ್ಮ ಅಜ್ಜಿನೂ ಹಾಗೆ ಮಾಡ್ತಾಯಿದ್ರಂತೆ. ಇವಾಗೆಲ್ಲ ಅಷ್ಟೊಂದು ಟೈಮು, ಈಗ 60 kg ಅರಳನ್ನ ಆ ಥರ ಕಲ್ಲಲ್ಲಿ ಮಾಡೋದಾದರೆ ಅದಾಗಲ್ಲ, ತುಂಬ ಕೆಲಸಗಳಿರುತ್ತೆ. ಹಾಗಾಗಿ ಮಿಲ್ಲೆಲ್ಲ ಇವಾಗ ಫೆಸಿಲಿಟಿ ಇದೆಯಲ್ವಾ, ಹಾಗಾಗಿ ಮಿಲ್ಲಿಗೆ ಹೋಗಿ ಮಾಡಿಸ್ಕೊಂಡು ಬರ್ತಾರೆ. ಪಾತ್ರೆ ಮಸಿ ಆಗಬಾರ್ದು, ತುಂಬ ಹೊತ್ತು ಕಾಯಿಸೋದ್ರಿಂದ ಪಾತ್ರೆನ ಮಸಿ ಮಾಡಬಾರ್ದು ಅಂತ ಹೇಳಿತಾರೆ. ಮಣ್ಣನ್ನು ನೀರಲ್ಲಿ ಕಲಿಸ್ಕೊಂಡು ಅದ್ರ ಮೇಲೆ ಒಂದು ಕೋಟು, ಅಂದರೆ ಪಾತ್ರೆ ಮೇಲೆ ಒಂದು ಕೋಟ್ ಮಣ್ಣನ್ನು ಸವರಿದ್ರೆ ಆಯಿತು, ಅದು ಮಸಿ ಆಗಲ್ಲ. ಬೆಳಗುವಾಗ ತುಂಬ ಬೇಗನೆ ಕ್ಲೀನ್ ಆಗುತ್ತೆ ಅಂತ ಹೇಳಿ. ಹಾಗೆಯೇ ನಾವು ಮಿಲ್ಲಿಗೆ ತೊಗೊಂಡೋದಾಗ ಅರಳು 60 kg ಅಷ್ಟಿತ್ತು. ನಮಗೆ ಎಣ್ಣೆ ಸಿಕ್ಕಿದ್ದು 2 ಬಿನ್ಗೆ, ಅಂದರೆ ಒಂದು ಬಿನ್ಗೆ 12 ಲೀಟ್ರ್ ಇಡಿಸ್ಬೋದು ಅಂತ ಒಂದು ಅಂದಾಜು. ಅಂದರೆ 24 kg ಎಣ್ಣೆ ಬಂದಿದೆ. ಅದಕ್ಕೆ ನಾವಿಲ್ಲಿ 1.5 ಕೊಡ ನೀರನ್ನ ಸೇರಿಸ್ತಾ ಇದ್ದೀವಿ. 2 ಬಿನ್ಗೆ ಎಣ್ಣೆಗೆ 1.5 ಕೊಡ ನೀರನ್ನ ಸೇರಿಸ್ತಾ ಇದ್ದೀವಿ. ನೀರೆಲ್ಲ ಸೇರಿಸಿದ್ಮೇಲೆ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ತುಂಬ ಜನ ಕೇಳಿದರೆ ಈ ಎಲೆ ಏನು ಅಂತ ಹೇಳಿ, ಇದು ಯಗಚಿ ಎಲೆ ಅಂತ ಹೇಳಿ ಕರೀತಾರೆ. ರೋಡ್ ಸೈಡ್ ಸಿಗುತ್ತೆ ಇದು. ಇದ್ರದ್ದು ಏನು ಉಪಯೋಗ ಅಂದರೆ, ಇದು ಸ್ವಲ್ಪ ತಂಪು ಅನಿಸುತ್ತೆ ಎಣ್ಣೆ. ಆ ಎಲೆನ ಮಿಕ್ಸಿಲಿ ರುಬ್ಬಿ ಹಾಕಿದರೆ ಆಯಿತು. ಅದು ಹಾಕಿ 10 ನಿಮಿಷ ಚೆನ್ನಾಗಿ ಕುದಿ ಬಂದಮೇಲೆ ಅರಿಶಿನ ಪುಡಿ, ನಾನಿಲ್ಲಿ 50 ಗ್ರಾಮಷ್ಟು ಅರಿಶಿನ ಪುಡಿನ ಹಾಕಿದ್ದೀವಿ. ಎಣ್ಣೆ ಕಲರ್ ಚೆನ್ನಾಗಿ ಬರುತ್ತೆ ಅಂತೇಳಿ ಅರಿಶಿನ ಪುಡಿನ ಯೂಸ್ ಮಾಡಿದ್ದೀವಿ. ಅರಿಶಿನ ಪುಡಿ ಹಾಕಿ ಒಂದು 10 ಮಿನಿಟ್ಸ್ ಚೆನ್ನಾಗಿ ಕುದ್ದ ಮೇಲೆ ಇಲ್ಲಿ ಒಂದು 10 to 15 ಗ್ರಾಮಷ್ಟು ಸೀಗೆ ಪುಡಿನ ಹಾಕ್ತಾ ಇದ್ದೀವಿ. ಆ ಫ್ರೇಗ್ರೆನ್ಸ್ಗೋಸ್ಕರ. ಆ ಎಣ್ಣೆ ತುಂಬ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ. ಹಾಗೆಯೇ ಅದು ಕೂದಲಿಗೆ ಸೀಗೆ ಪುಡಿ ಒಳ್ಳೆಯದು ಅಂತ ಹೇಳಿ ಹಾಕಿದ್ದೀವಿ. ಈ 3 ಇಂಗ್ರೀಡಿಯೆಂಟ್ಸು ನಾವಿಲ್ಲಿ ಯೂಸ್ ಮಾಡಿರೋದು. ನಾವಿಲ್ಲಿ ಒಂದು 5 ಗಂಟೆ ಟೈಮ್ ತೊಗೊಂಡಿದ್ದೀವಿ ಎಣ್ಣೆನ ರೆಡಿ ಮಾಡೋದಕ್ಕೆ. ಆ ನೀರು ಏನು ಹಾಕಿರ್ತೀವಲ್ಲ ಅದೆಲ್ಲ ಫುಲ್ ಡ್ರೈ ಆಗಿ ಚೆನ್ನಾಗಿ ಆ ಎಣ್ಣೆ ಗಟ್ಟಿ ತಿಕ್ನೆಸ್ಸಾಗಿ ಬರಬೇಕು. ನೀರು ಹಾಕಿದಷ್ಟು ಚೆನ್ನಾಗಿ ಎಣ್ಣೆ ಬರುತ್ತೆ. ಇದನ್ನು ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ ಅಥವಾ ಉಕ್ಕಿ ಚೆಲ್ಲೋಗ್ಬಿಡುತ್ತೆ. ಹಾಗಾಗಿ ಒಬ್ರು ಇರಲೇಬೇಕಿದ್ರು ಮುಂದೆ, ತಿರುಗಿಸ್ತಾನೆ ಇರಬೇಕು ಚೆನ್ನಾಗಿ, ಕೈಯೆಲ್ಲ ನೋವು ಬರುತ್ತೆ. ಒಂದು 5 ಅವರ್ ಇದನ್ನು ಕಂಟಿನ್ಯೂಸ್ ಆಗಿ ಈ ಥರ ತಿರುಗಿಸಿ ಅಲ್ಲೇ ಇದ್ದು ನೋಡ್ಕೋಬೇಕು, ಇಲ್ಲ ಉಕ್ಬಿಡುತ್ತೆ. ಎಣ್ಣೆ ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂದರೆ, ಇವಾಗ ನೋಡಿ ನಮ್ಮಮ್ಮ ಅದನ್ನು ಚೆಕ್ ಮಾಡ್ತಾ ಇದ್ದಾರೆ. ಅಂದರೆ ಸ್ಟಾರ್ಟಿಂಗು ತೊಗೊಂಡು ಬಂದು ಪಾತ್ರೆಗೆ ನಾವು ಹಾಕ್ದಾಗ ಅದು ಕೆಳಗಡೆ ಮಡ್ಡಿ ಅಥವಾ ಅದು ಗಷ್ಟ ಅಂತ ಏನಿರುತ್ತೆ ನೋಡಿ, ಅದು ವೈಟ್ ಇರುತ್ತೆ. ಇವಾಗಲೂ ಕೂಡ ಎಣ್ಣೆ ಅದು ಚೆನ್ನಾಗಿ ರೆಡಿ ಆಗಿಲ್ಲ, ಇನ್ನೂ ಅದು ಸ್ವಲ್ಪ ಹೊತ್ತು ಹುರಿನ ಹಾಕಬೇಕು. ಆ ಥರ ವೈಟ್ ಇದ್ದರೆ ಇವಾಗ ನೋಡಿ ತೋರಿಸ್ತಾರೆ, ಈ ಥರ ಬ್ರೌನ್ ಕಲ್ಲರು ಬರಬೇಕು. ಅದು ಮಡ್ಡಿ ತೆಗೆದು ನೋಡಿದಾಗ ಈ ಥರ ಬ್ರೌನ್ ಕಲರ್ ಬರಬೇಕು. ಹಾಗೆಯೇ ಅದನ್ನು ಮುಟ್ಟಿ ನೋಡಿದಾಗ ಹುಡಿ ಅನ್ನಿಸ್ಬೇಕು, ಮೆತ್ತೆ ಥರ ಇರಬಾರ್ದು. ಈ ಥರ ಮುಟ್ಟು ನೋಡಿದಾಗ ಸ್ವಲ್ಪ ರಫ್ ಅನ್ನಿಸ್ಬೇಕು, ಹುಡಿಯಾಗಿ ಉದುರುತ್ತಾ ಇರಬೇಕು. ಆಗ ಅದು ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಹೇಳಿ. ನೋಡಿ ಇಲ್ಲಿಗೆ ನಮ್ಮ ಎಣ್ಣೆ
ರೆಡಿ ಆಯಿತು. ಇವಾಗ ಅದನ್ನು ಒಲೆಯಿಂದ ಇಳಿಸಿ ಒಂದು ಕಡೆ ಎತ್ತಿಡ್ತಾ ಇದ್ದೀವಿ. ಈ ಎಣ್ಣೆನ ಒಂದು 5 ಅವರ್ಸ್ ಬಿಟ್ಬಿಡಬೇಕು, ತಣ್ಣಗಾಗುತ್ತೆ. ತಣ್ಣಗಾದಮೇಲೆ ನೀವು ಅದನ್ನು ಯಾವುದಕ್ಕೆ ಬೇಕೋ ಅದಕ್ಕೆ ಬಾಟಲ್ಗಳಿಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯಿತು. ನೋಡ್ತಾ ಇರ್ಬೋದು ಆ ಮಡ್ಡಿ ಏನಿರುತ್ತೆ ಅದು ಗಸ್ಟ ಅಂತ ಹೇಳ್ತೀವಲ್ಲ, ಅದು ಕೆಳಗಡೆ ಕೂತಿದೆ. ಮೇಲ್ಗಡೆ ಎಣ್ಣೆ ಇದೆಯಲ್ಲ ಅದನ್ನು ತೊಗೊಂಡು ನಾವು ಬಾಟಲ್ಗೆ ಇಲ್ಲಿ ಸ್ಟೋರ್ ಮಾಡ್ತಾಯಿದ್ವಿ. ತುಂಬ ಜನ ಕೇಳಿದ್ದೀರಾ ಇಷ್ಟೊಂದು ಎಣ್ಣೆ ಹಾಳಾಗಲ್ವಾ ತುಂಬ ದಿನ ಇಟ್ಟರೆ ಅಂತ ಹೇಳಿ. ಖಂಡಿತವಾಗ್ಲೂ ಇಲ್ಲ. 5 ಇಯರ್ಸ್ ಬ್ಯಾಕ್ ನಾವು ಈ ಎಣ್ಣೆನ ಕಾಯಿಸಿದ್ವಿ. ಇವಾಗ 5 ವರ್ಷ ಆದಮೇಲೆ ಮತ್ತೆ ಕಾಯಿಸ್ಕೊತಾ ಇರೋದು. ಹಳೆ ಎಣ್ಣೆ ಇನ್ನೂ ಒಂದು 1/2 ಲೀಟರ್ ಅಷ್ಟಿದೆ, ಅದು ಇನ್ನೂ ಕೂಡ ಫ್ರೆಶ್ ಅನ್ನಿಸ್ತಾನೆ ಇದೆ. ಒಂದು ಚೂರು ಎಣ್ಣೆ ಹಾಳಾಗಲ್ಲ. ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿ ಚೆನ್ನಾಗಿ ಕಾಯಿಸಿದರೆ ಎಣ್ಣೆ ಹಾಳಾಗಲ್ಲ. ತುಂಬ ಜನ ಕೇಳಿದ್ದೀರಾ ಸೇಲ್ ಮಾಡ್ತೀರಾ, ನಮಗೊಂದು ಲೀಟ್ರ್ ಕೊಡಿ ಹಾಗೆ ಹೀಗೆ ಅಂತ ಎಲ್ಲ. ಇಲ್ಲ, ಇದು ನಮಗೆ ಮನೆಗೆ ಬೇಕು ಇಷ್ಟು. ನೋಡೋಣ ಮುಂದೆ ಏನಾದರೂ ಪ್ಲ್ಯಾನಿಂಗ್ ಇದ್ದರೆ, ಅಂದರೆ ಸೇಲ್ ಮಾಡೋ ಅಂಥದ್ದು ಏನಾದ್ರು ಇದ್ದರೆ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ಕೋತೀನಿ. ಇವಾಗ ಸದ್ಯಕ್ಕೆ ಇದು ನಮಗೆ ಮನೆಗೆ ಬೇಕು ಇಷ್ಟು. ಒಂದು 22 ಲೀಟ್ರಷ್ಟು ಎಣ್ಣೆ ಬಂದಿತ್ತು, ಇಷ್ಟು ಕೂಡ ಮನೆಗೆ ಬೇಕು. ಹಾಗಾಗಿ ನಾನು ಎಲ್ರಿಗೂ ಕೂಡ ನೋ ಅಂತ ಹೇಳಿದ್ದೇ ಆಗೋಯಿತು.